ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ 83. ಅಕ್ಷತಾ ಕೋಪದಿಂದ ಮೂಗು ಮುರಿಯುತ್ತಾ, ಹಾಗಾದರೆ ನಾನು ಖಂಡಿತ ಹೋಗಲ್ಲ ಎಂದು ಖಂಡಿತವಾಗಿ ಹೇಳಿ, ಏನು ಮಾಡ್ತಿರೋ ಮಾಡ್ಕೊಳ್ಳಿ ಎಂದು ಹಾಗೇ ಬೆಡ್ ಮೇಲೆ ಮುಸುಕು ಹಾಕ್ಕೊಂಡು ಮಲಗಿದ್ಲು. ಪಾಪ 2 ನಿಮಿಷಕ್ಕೆ ಪಾಪ ಗಾಳಿಯಲ್ಲಿ ತೇಲ್ತಾ ಇರುವ ಹಾಗೆ ಅನ್ನಿಸ್ತಾ ಇದ್ದರೆ 3ನೇ ನಿಮಿಷದಲ್ಲಿ ಮಳೆಯಲ್ಲಿ ನೆನೆದ್ಲು. ಅಂದರೆ ನಮ್ಮವನು ಹಾಗೆ ಅವಳನ್ನು ಎತ್ಕೊಂಡು ಹೋಗಿ ವಾಶ್ರೂಮಿನಲ್ಲಿ ಇಳಿಸಿ ಶವರ್ನ ಆನ್ ಮಾಡಿದಂತೆ ಒಮ್ಮೆಲೆ ತಲೆ ಮೇಲಿಂದ ಬೀಳ್ತಾ ಇದ್ದ ನೀರಿಗೆ ಆ ಎಂದು ಬೆಡ್ಶೀಟ್ನ ಮುಖದಿಂದ ಕೆಳಗಡೆ ಎಳೆದು ಅದನ್ನು ನೋಡು ಅಷ್ಟರಲ್ಲಿ ಎಳೆದು ಪಕ್ಕಕ್ಕೆ ಹಾಕಿದನು ಸೌರಭ್. ಹಾಂ ಸೌರಭ್ ಅವರೇ, ಏನು ಮಾಡ್ತಾ ಇದ್ದೀರಾ? 10 ನಿಮಿಷದಲ್ಲಿ ರೆಡಿ ಆಗಬೇಕು ಅಂದನು ಸೌರಭ್. ಹ್ಞೂ, ನೀವು ನನ್ನನ್ನು ಇಲ್ಲಿ ಇಳಿಸಿದ ಮಾತ್ರಕ್ಕೆ ನಾನು ಸ್ನಾನ ಮಾಡ್ತೇನೆ ಅಂತ ಅಂದ್ಕೊಳ್ಬೇಡಿ ಸೌರಭ್ ಅವರೇ. ನಾನು ಸ್ನಾನ ಮಾಡಲ್ಲ, ಹೊರಗಡೆನೂ ಬರಲ್ಲ. ಈಗೇನು ಮಾಡ್ತೀರಾ ಅಂದ್ಲು. ಮುಂದಿನ ನಿಮಿಷದಲ್ಲಿ ಪಾಪ ಹಾಕಿದ ಟೀ ಶರ್ಟ್ ಫ್ಲೋರ್ ಮೇಲೆ ಇತ್ತು. ಹಿಟ್ಲರ್ ಕೈಗಳು ಅವಳ ಪ್ಯಾಂಟ್ ಮೇಲೆ ಇದ್ವು. ಈಗ ಹೇಳುವಯ್ಯ ಡಸ್ಕಿ, ನೀನು ಮಾಡ್ತೀಯಾ ಅಥವಾ ನಾನು ಮಾಡಿಸ್ಬೇಕಾ ಎಂದು ಕೇಳಿದನು ಸೌರಭ್. ಬೇಡ, ನಾನೇ ಸ್ನಾನ ಮಾಡಿ ಬರ್ತೇನೆ ಅಂದು ತಡ್ಬಡಾಯಿಸುತ್ತಾ. ಹಾಂ, ದ್ಯಾಟ್ಸ್ ಗುಡ್ ಡಸ್ಕಿ ಎಂದು ಕೆಲಸವಾಗಿ ಆಕರ್ಷಕವಾಗಿ ಕಾಣ್ತಾ ಇದ್ದ ಎದೆ ಮೇಲೆ ಅವನ ಹಲ್ಲಿನ ಗುರುತು ಇಟ್ಟು, 5 ನಿಮಿಷದಲ್ಲಿ ನೀನು ಡ್ರೆಸ್ ರೂಮ್ನಲ್ಲಿ ಇರಬೇಕು, ಇಲ್ಲದೇ ಇದ್ದರೆ 6 ನಿಮಿಷದಲ್ಲಿ ನಾನು ಇಲ್ಲಿರ್ತೀನಿ ಎಂದು ಡೆಡ್ಲಿ ವಾರ್ನಿಂಗನ್ನು ಕೊಟ್ಟು ಹೊರಗಡೆ ಹೊರಟೋದ ಸೌರಭ್ ಹೇಳ್ದಂತೆಯೇ 5 ನಿಮಿಷದಲ್ಲಿ ವಾಶ್ರೂಮ್ನಿಂದ, ಆನಂತರ 10 ನಿಮಿಷದಲ್ಲಿ ಡ್ರೆಸ್ಸಿಂಗ್ ರೂಮ್ನಿಂದ, ಆನಂತರ ಅರ್ಧ ಗಂಟೆಯಲ್ಲಿ ಆ ಮನೆಯಿಂದ ಹೊರಗಡೆ ಬಂದರು ಹಿಟ್ಲರ್ ಗಂಡ ಮತ್ತು ಡಸ್ಕಿ ಹೆಂಡತಿ. ಅಷ್ಟಕ್ಕೂ ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅರ್ಧ ಗಂಟೆವರೆಗೆ ಅವರ ಪ್ರಯಾಣ ಸಾಗಿದರೆ ಅದರಲ್ಲಿ 5 ನಿಮಿಷಕ್ಕೆ ಒಂದು ಸಾರಿ ಸೌರಭ್ನನ್ನು ಕೇಳ್ತಲೇ ಇದ್ಲು ಡಸ್ಕಿ. ಆದರೆ ನಮ್ಮವನು ಹೇಳಿದರೆ ತಾನೇ ಅವಳು ಎಷ್ಟೇ ಕ್ಯೂಟಾಗಿ ಕೇಳ್ತಾ ಇದ್ಲೋ, ಅವನು ಅಷ್ಟು ಖಾರವಾದ ನೋಟ ನೋಡಿ ಸುಮ್ಮನೆ ಆಗ್ತಾ ಇದ್ದಾಗ ಇನ್ನೂ ಸಿಟ್ಟು ಬಂದು ಕೊನೆಯ ಪ್ರಯತ್ನವಾಗಿ ಬ್ಲ್ಯಾಕ್ ಮೇಲ್ಗೆ ಇಳಿದ್ಲು, ಟೆರರಿಸ್ಟ್ ರೀತಿ. ಈಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೇಳ್ತೀರಾ ಅಥವಾ ಇಲ್ವಾ? ಶಾರ್ಪಾಗಿ ಒಂದು ಲುಕ್ ಕೊಟ್ಟು, ಹೇಳೋದಿಲ್ಲ ಏನು ಮಾಡ್ತೀಯಾ? ನೀವು ಒಂದು ವೇಳೆ ಹೇಳದೆ ಹೋದರೆ? ಹಾಂ, ನಾನು ಹೇಳದೆ ಹೋದರೆ ಏನು ಮಾಡ್ತೀಯಾ? ಕೂಲಾಗಿ ಕೇಳಿದನು ಸೌರಭ್. ನಾನು ಇಲ್ಲೇ ಕಾರ್ನಿಂದ ಕೆಳಗಡೆ ಹಾರಿ ನಡ್ಕೊಂಡು ನಮ್ಮ ಮನೆಗೆ ಹೋಗ್ಬಿಡ್ತೀನಿ. ಅಕ್ಷತಾ ಹಾಗೆ ಅಂದ ತಕ್ಷಣ ಸಡನ್ ಬ್ರೇಕ್ನಿಂದ ಕಾರ್ ನಿಲ್ಲಿಸಿದನು ಸೌರಭ್. ಸಡನ್ ಬ್ರೇಕ್ ಹಾಕಿದ್ರಿಂದ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು, ಓ ದೇವ್ರೆ, ಇದೇನು ಇವರು ನಿಜವಾಗಿಯೂ ಕಾರ್ ನಿಲ್ಲಿಸಿದ್ರು? ಕೊನೆಗೆ ಈಗ ಇಲ್ಲೇ ಕೆಳಗಡೆ ತಳ್ಳಿಬಿಡ್ತಾರಾ ಏನು? ಹಾಗಾದರೆ ನನ್ನ ಪರಿಸ್ಥಿತಿ? ಅಸಲಿಗೆ ನನಗೆ ಅಡ್ರೆಸ್ ಕೂಡ ಗೊತ್ತಿಲ್ಲ, ಅದಲ್ಲದೆ ನನ್ನ ಕೈಯಲ್ಲಿ 1 ರೂಪಾಯಿಯೂ ಇಲ್ಲ. ಮನೆಗೆ ಹೇಗೆ ಹೋಗೋದು ಎಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರುವಾಗ, 1 ರೂಪಾಯಿಯೂ ಇಲ್ವೇ? ನಾನೇ ಕೊಡ್ತೇನೆ ಬಿಡು ಡಸ್ಕಿ ಎಂದು ಗಂಭೀರ ಧ್ವನಿಯಲ್ಲಿ ಕೇಳಿಸಿತು ತಟ್ಟನೆ. ಕಣ್ ತೆರೆದು ಸೌರಭ್ ಕಡೆ ತಿರುಗಿ, ಪ್ಲೀಸ್ ಸೌರಭ್ ಅವರೇ, ಹಾಗೆ ಅನ್ಬೇಡಿ. ಇನ್ನೊಮ್ಮೆ ಬುದ್ಧಿ ಕಡಿಮೆ ಆಗಿ ಹಾಗೆ ಅಂದೆ. ನಾನು ಇಳಿಯೋದಿಲ್ಲ, ನೀವು ಎಲ್ಲಿಗಾದರೂ ಕರ್ಕೊಂಡು ಹೋಗಿ, ನಾನು ನಿಮ್ಮ ಹಿಂದೆನೇ ಬರ್ತೇನೆ ಎಂದು ಬೇಡ್ಕೊಂಡ್ಳು. ಖಂಡಿತ ಚಾನ್ಸ್ ಇಲ್ಲವೇ ಇಲ್ಲ. ನಿನಗೆ ಬುದ್ಧಿ ಇಲ್ಲ ಎಂದು ನನಗೆ ಮೊದಲೇ ಗೊತ್ತೇ. ನನಗೂ ಗೊತ್ತಿದೆ ಅಲ್ವಾ? ಬುದ್ಧಿ ಕಡಿಮೆ ಡಸ್ಕಿ, ಆದರೆ ನಾನು ಸುಮ್ಮನೆ ಇರಲ್ಲ. ನೀನು ಇಳಿಲೇಬೇಕು. ಇಳಿಯೋದು ನಿನಗೆ ತಪ್ಪೋದೇ ಇಲ್ಲ. ಹ್ಞೂ, ನಾನು ಇಳಿಯೋದಿಲ್ಲ ಆಲ್ಮೋಸ್ಟ್ ಅಳ್ತಾ ಅಂದ್ಲು ಡಸ್ಕಿ. ನಾನು ತಳ್ಳಿಬಿಡ್ತೇನೆ ಅಂದ ಆ್ಯಟಿಟ್ಯೂಡ್ನಿಂದ ಸೌರಭ್. 2 ನಿಮಿಷ ಯೋಚಿಸಿ, ಹೇಗಿದ್ರು ಸೌರಭ್ ತನ್ನನ್ನು ಬಿಟ್ಟು ಹೋಗೋದಿಲ್ಲ ಎಂದು ನಂಬಿ ಕೆಳಗಡೆ ಇಳಿಯಲು ನಿರ್ಧರಿಸಿ ಡೋರ್ನ ಓಪನ್ ಮಾಡಿ ಹೋಗ್ತಾ ಇದ್ದಾಗ, ನಿಲ್ಲೆ ಅಂದ ಸೌರಭ್ನ ಕರೆಯಿಂದ ನಗುತ್ತಾ ಹಿಂದೆ ತಿರುಗಿ, ನನಗೆ ಗೊತ್ತು ಸೌರಭ್ ಅವರೇ, ನೀವು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಎಂದು ಕಣ್ಗಳಲ್ಲಿ ಹೊಳಪಿನಿಂದ ಹೇಳ್ತಾ ಇರುವಾಗ ಡ್ಯಾಶ್ ಬೋರ್ಡ್ನಿಂದ 1 ರೂಪಾಯಿ ನಾಣ್ಯನ ತೆಗೆದು ಡಸ್ಕಿ ಕೈಯಲ್ಲಿಟ್ಟು, ಇನ್ನೂ ಹೋಗು ಎಂದನು. ಹಾಂ ಎಂದು ಕಣ್ಬಿಟ್ಟು ಕೈಯಲ್ಲಿದ್ದ 1 ರೂಪಾಯಿ ನಾಣ್ಯ ನೋಡಿ, ನಿಜವಾಗಿಯೂ ಸೌರಭ್ ತನ್ನನ್ನು ಇಳಿಯಲು ಹೇಳ್ತಾ ಇದ್ದಾನೆ ಎಂದು ನಿರ್ಧಾರಕ್ಕೆ ಬಂದು ಕೋಪದಿಂದ ಕಾರ್ನ ಇಳಿದ್ಲು. ಅಕ್ಷತಾ ಕಾರ್ ಇಳಿದ ಮುಂದಿನ ಸೆಕೆಂಡ್ ಕಾರು ರೈ ಅಂತ ಹಿಂದಕ್ಕೆ ತಿರುಗಿತು. ಇನ್ನೇನಿದೆ ಅದನ್ನು ನೋಡಿ ಡಸ್ಕಿ ಪಾಪ ಕಣ್ಣೀರು ಜಳ ಎಂದು ಉದುರು ಹೋಯಿತು. ಅಸಲಿಗೆ ತಾನು ಎಲ್ಲಿದ್ದಾಳೆ ಅಂತಾನೂ ತಲೆ ಎತ್ತಿ ನೋಡ್ತಾ ಇರಲಿಲ್ಲ ಅವಳು.
ಈಗ ಹೇಗೆ ಎಂದು ಯೋಚಿಸ್ತಲೇ ಇರುವಾಗ ಕಾರ್ ಪಾರ್ಕಿಂಗ್ ಮಾಡಿ ಬಂದ ಸೌರಭ್ ಅವಳ ಕೈನ ಹಿಡಿದು ಬರ್ಬರ ಅಂತ ಒಳಗಡೆ ಎಳ್ಕೊಂಡು ಹೋಗ್ತಾ ಇದ್ದನು. ಕಣ್ಣು ಎತ್ತಿ ನೋಡದೇ ಇದ್ರೂ ಕೂಡ ಸೌರಭ್ನ ಕೈ ಸ್ಪರ್ಶ ಗೊತ್ತಾದ ತಕ್ಷಣ ಕಣ್ಣೀರು ಒರೆಸ್ಕೊಂಡು ಕೋಪದಿಂದ ಬಿಟ್ಟು ಹೋಗಿದ್ರಿ ಅಲ್ವಾ. ಸೌರಭ್ ಅವರೇ, ನೀವು ಮತ್ತೆ ಯಾಕೆ ಬಂದ್ರಿ? ನಾನು ಬರಲ್ಲ ನಿಮ್ಮ ಜೊತೆ, ಹೋಗಿ ಎಂದು ಹೆಜ್ಜೆಗಳನ್ನು ಅಲ್ಲೇ ನಿಲ್ಲಿಸಿದ್ಲು ತಿಕ್ಕಲ್ ಡಸ್ಕಿ. ಇನ್ನೇನಿದೆ ನಮ್ಮವನು ಕೊಲ್ಲುವ ಹಾಗೆ ಒಂದು ನೋಟ ನೋಡಿ ಅವಳ ಕೈಯನ್ನು ಬಿಟ್ಟು ತಟ್ಟನೆ ಎರಡೂ ಕೈಗಳಲ್ಲಿ ಎತ್ಕೊಂಡು ಹೋಗಿ ನೇರವಾಗಿ ಒಂದು ರೂಮಿನೊಳಗೆ ಕರ್ಕೊಂಡು ಹೋಗಿ ಅಲ್ಲೇ ಇಳಿಸ್ದ. ಹಲೋ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಕ್ಷತಾ ಸೌರಭ್ ಅಂದ ಡಾಕ್ಟರ್ನ ಕರೆಯಿಂದ ತಲೆ ಎತ್ತಿ ನೋಡಿದ ಅವಳಿಗೆ ಆಗ ಗೊತ್ತಾಯಿತು ತಾವು ಬಂದಿರೋದು ಹಾಸ್ಪಿಟಲ್ಗೆ ಅಂತ. ಸೌರಭ್ ಕೂತು ಹಾಯ್ ಡಾಕ್ಟರ್ ಅವರೇ ಎಂದು ಹೇಳಿ ಅಕ್ಷತಾಳನ್ನು ನೋಡ್ತಾ ಇದ್ದಾಗ ಬೆದರಿದ ಕಣ್ಣುಗಳಲ್ಲೂ ಹಾಕ್ಕೊಂಡು ಕಪ್ಪೆ ಹಾಗೆ ಬಾಯಿನ ತೆಗೆದುಕೊಂಡು ಅವಳಲ್ಲಿ ಪ್ರತಿಕ್ರಿಯೆ ಶೂನ್ಯವಾಗಿತ್ತು. ಮಿಸ್ಸಸ್ ಸೌರಭ್ ಕೂತ್ಕೊಳ್ಳಿ ಅಂದರು ಡಾಕ್ಟರ್. ಕರೀತಾ ಇದ್ರು ಪಾಪ ಇನ್ನೂ ಶಾಕ್ನಲ್ಲಿ ಇರಲು ಸೌರಭ್ ಕೈಯನ್ನು ಹಿಡಿದು ಎಳೆದು ಕೂರಿಸ್ಕೊಂಡನು. ಆಗ ಪ್ರಜ್ಞೆಗೆ ಬಂದು ಸೌರಭ್ ಕಡೆ ರೇಗುತ್ತಾ ನೋಡಿ, ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಬೇಕು ಅಂತಲೇ ನನ್ನನ್ನು ಇಳಿಸಿದ್ರಾ ಅಲ್ಲಲ್ಲ ಅಳಿಸಿದ್ರಾ ಎಂದು ಅಂದ್ಕೊಂಡ್ರೆ ಬಾಯಿ ಮುಚ್ಕೊಂಡು ಮೊದಲು ನೋಡು ಅನ್ನೋ ಎಕ್ಸ್ಪ್ರೆಷನ್ ಅವನದಾಗಿತ್ತು. ಮಿಸಸ್ ಸೌರಭ್, ಈಗ ನಿಮ್ಮ ಆರೋಗ್ಯ ಹೇಗಿದೆ? ಏನಾದರೂ ಸಮಸ್ಯೆ ಅಂತ ಅನ್ನಿಸ್ತಾ ಇದೆಯಾ ಎಂದು ಡಾಕ್ಟರ್ ಕೇಳಿದ್ದಕ್ಕೆ ಹೌದು ಡಾಕ್ಟರ್ ಅವರೇ, ಈಗ ಸಮಸ್ಯೆ ಏನೂ ಇಲ್ಲ, ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿದ್ರು ಡಸ್ಕಿ. ಆನಂತರ BP ಚೆಕ್ ಮಾಡಿ ಒಳಗಡೆ ಕರ್ಕೊಂಡು ಹೋದ್ಲು ಡಾಕ್ಟರ್. ಮತ್ತೆ ಟೆಸ್ಟ್ಗಳು, 3ನೇ ತಿಂಗಳ ಸ್ಕ್ಯಾನಿಂಗ್ ಕೂಡ ಆದಮೇಲೆ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಮಾಡುತ್ತಾ ಬೇಬಿಯ ಗ್ರೋತ್ ಚೆನ್ನಾಗಿದೆ ಸೌರಭ್ ಅವರೇ, ಆದರೆ ನಿಮ್ಮ ಮಿಸ್ಸಸ್ ಮಾತ್ರ ಸ್ವಲ್ಪ ವೀಕ್ ಆಗಿದ್ದಾರೆ. ನೀವು ಮತ್ತೆ ಒಂದು 15 ದಿನಗಳ ನಂತರ ಬಂದರೆ ಇನ್ನೊಂದು ಸಾರಿ ಸ್ಕ್ಯಾನಿಂಗ್ ಮಾಡ್ತೇನೆ ಅಂದ್ಲು ಡಾಕ್ಟರ್. ಎನಿಥಿಂಗ್ ರಾಂಗ್ ಡಾಕ್ಟರ್? ಟೆನ್ಷನಿಂದ ಕೇಳಿದ್ದು ಸೌರಭ್. ನೋ ಸೌರಭ್, ನಥಿಂಗ್ ಟು ವರಿ. ಸಣ್ಣ ಡೌಟ್ ಇದೆ, ಇನ್ನೂ ಕ್ಲಾರಿಟಿ ಇಲ್ಲ. ಒಂದು 15 ದಿನಗಳಲ್ಲಿ ಇನ್ನೊಂದು ಸಾರಿ ಸ್ಕ್ಯಾನಿಂಗ್ ಮಾಡಿ ಕನ್ಫರ್ಮ್ ಮಾಡ್ತೇನೆ ಎಂದು ಹೇಳಿದ್ಲು ಡಾಕ್ಟರ್. ಏನು ಡೌಟ್ ಡಾಕ್ಟರ್? ಬೇಬಿಗೆ? ನೋ ಸೌರಭ್, ನಾಟ್ ಎಟ್ ಆಲ್, ಡೋಂಟ್ ವರಿ ಅಬೌಟ್ ಯುವರ್ ಬೇಬಿ, ಶೀ ಈಸ್ ಪರ್ಫೆಕ್ಟ್. ಓಕೆ ಡಾಕ್ಟರ್, ಥ್ಯಾಂಕ್ ಯು ಎಂದು ಹೇಳಿ ಫೀಸ್ ಪೇ ಮಾಡಿ ಪ್ರಿಸ್ಕ್ರಿಪ್ಷನ್ನಲ್ಲಿ ತೆಗೆದುಕೊಂಡು ಡಸ್ಕಿ ಹೊಸ ಡಯಟ್ ಪ್ಲ್ಯಾನೊಂದಿಗೆ ಹೊರಗಡೆ ಬಂದನು. ಸೌರಭ್ ಜೊತೆ ಡಸ್ಕಿ ಕೂಡ. ಆನಂತರ ಸೌರಭ್ ಮತ್ತು ಅಕ್ಷತಾ ಮೆಡಿಸಿನ್ ತೆಗೆದುಕೊಂಡು ಸೌರಭ್ ಕಾರ್ ಹಾಸ್ಪಿಟಲ್ ಕಾಂಪೌಂಡ್ ದಾಟಿದ ತಕ್ಷಣ ಹಾಸ್ಪಿಟಲ್ ಹೊರಗೆ ಕಾಲಿಟ್ಟನು ವಿಕ್ರಾಂತ್. ಸೌರಭ್ ಅಕ್ಷತಾಳೊಂದಿಗೆ ಮನೆಯಿಂದ ಹೊರಗಡೆ ಬಂದಾಗಲೇ ಅವರನ್ನೇ ಫಾಲೋ ಮಾಡ್ತಾ ಹಾಸ್ಪಿಟಲ್ವರೆಗೆ ಬಂದಿದ್ದ ವಿಕ್ರಾಂತ್. ಸೌರಭ್ ಮತ್ತು ಅಕ್ಷತಾ ಹಾಸ್ಪಿಟಲ್ಗೆ ಬಂದಿದ್ದರಿಂದ ಎಲ್ಲೋ ಅಕ್ಷತಾ ಇನ್ನೂ ಪ್ರೆಗ್ನೆಂಟ್ ಅನ್ನುವ ಅನುಮಾನ ಬಂದರೆ ಅವರು ಗೈನಕಾಲಜಿಸ್ಟ್ ಕ್ಯಾಬಿನ್ಗೆ ಹೋದಾಗಲೇ ತಾನು ಅಂದ್ಕೊಂಡಿದ್ದು ನಿಜವೆಂದು ಕನ್ಫರ್ಮ್ ಮಾಡಿಕೊಂಡನು ವಿಕ್ರಾಂತ್. ಆಸ್ಪತ್ರೆಯಿಂದ ಹೊರಗಡೆ ಬಂದ ಸೌರಭ್ ಮತ್ತು ಅಕ್ಷತಾ ಕಾರ್ನಲ್ಲಿ ಕುಳಿತರು. ಸೌರಭ್ ಏನೂ ಮಾತನಾಡದೆ ಸುಮ್ಮನೆ ಡ್ರೈವ್ ಮಾಡ್ತಾಯಿದ್ರೆ ಅಕ್ಷತಾ ಇನ್ನೂ ಸೌರಭ್ ಮೇಲೆ ಕೋಪದಲ್ಲಿದ್ಲು. ತನಗೆ ಸುಳ್ಳು ಹೇಳಿದ್ದಕ್ಕಾಗಿ ಹೀಗೆ ಇಬ್ಬರು ಮೌನವಾಗಿ ಮನೆಗೆ ಬಂದರು. ಅಕ್ಷತಾಳನ್ನು ಕೋಣೆ ಒಳಗಡೆ ಕರೆದುಕೊಂಡು ಹೋಗಿ ಹಾಸಿಗೆಯ ಮೇಲೆ ಕೂರಿಸಿ ಸೌರಭ್ ಗಂಭೀರವಾಗಿ, ನೀನು ಡಾಕ್ಟರ್ ಹೇಳಿದ್ದನ್ನು ಗಂಭೀರವಾಗಿ ಕೇಳದೆಯೇ ಸರಿ. ನೀನು ವೀಕ್ ಆಗಿದ್ದೀಯ, ಅಂದರೆ ರೋಗಿ. ಹಾಗಾಗಿ ಇಂದಿನಿಂದ ನಿನ್ನ ಡಯಟ್ ಚೇಂಜ್ ಆಗುತ್ತದೆ. ಇದು ಬೇಡ, ಅದು ತಿನ್ನಲ್ಲ, ಈಗ ಕುಡಿಯಲ್ಲ ಅಂತ ಕತೆ ಹೇಳಿದೆಯೋ, ಅಂದರೆ ಇನ್ನು ಮುಂದೆ ಸಮಾಧಾನ ಮಾಡೋದು ತಿನ್ನಿಸೋದು ಇರೋದಿಲ್ಲ. ನೇರವಾಗಿ ಪೈಪಾಗಿ ಹೊಟ್ಟೆ ಒಳಗಡೆ ದೂಡೋದೆ ಎಂದು ಕೋಪದಿಂದ ಹೇಳಿದನು. ಅಕ್ಷತಾ ಇನ್ನು ಸೌರಭ್ ಮೇಲೆ ಕೋಪದಲ್ಲಿದ್ದ ಕಾರಣ ಸೌರಭ್ ಹೇಳ್ತಾ ಇದ್ದ ರೀತಿಯಿಂದ ಕೋಪದಿಂದ ತನ್ನ ತುಟಿಯನ್ನು ತಿರುಗಿಸ್ಕೊಂಡು ಅಕ್ಷತಾಳ ಕೆನ್ನೆಗಳನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸ್ಕೊಂಡು, ಹೀಗೆ ತುಟಿ ತಿರುಗಿಸಿದರೆ ನಿನ್ನ ತುಟಿಯ ಶೇಪ್ ಹಾಳಾಗ್ಬಿಡ್ತದೆ ಡಸ್ಕಿ ಎಂದು ಮುಂದೆ ಬಂದು ಅವಳ ತುಟಿಗೆ ತುಟಿಯನ್ನು ಒತ್ತಿ, ಕೋಣೆಯಿಂದ ಕಾಲು ಹೊರಗಡೆ ಇಟ್ಟರೆ ನಿನ್ನ ಕಾಲು ಮುರಿದು ಕೈಯಲ್ಲಿ ಇಡ್ತೇನೆ ಎಂದು ಗಂಭೀರವಾಗಿ ಎಚ್ಚರಿಕೆ ನೀಡಿ, ನಾನು ಶೂಟಿಂಗ್ಗೆ ಹೋಗ್ತಾ ಇದ್ದೇನೆ, ಇಂದು ಸಂಜೆವರೆಗೆ ಬರುವುದಿಲ್ಲ. ನಾನು ಇಲ್ಲ ಎಂದು ರೆಸ್ಟ್ ತಗೊಳ್ದೆ ಹರಟೆ ಹೊಡೆದು ನಾಟಕ ಶುರು ಮಾಡಿದರೆ ಬಂದ ನಂತರ ನಿನ್ನ ಚರ್ಮ ಸುಲಿಯುತ್ತೇನೆ, ಸರಿಯಾಗಿ ತಿಂದು ಮಲ್ಗು ಎಂದು ಹೇಳಿ ಕೆಳಗಡೆ ಬಂದು ಅಕ್ಷತಾಳ ಹೊಸ ಡಯಟ್ನ ರಂಗಮನೆಗೆ ಹೇಳಿ ಹೋದ. ಸೌರಭ್ ಮತ್ತು ಅಕ್ಷತಾ ಆಸ್ಪತ್ರೆಯಿಂದ ಹೊರಟ ನಂತರ
ವಿಕ್ರಾಂತ್ ಅಲ್ಲಿ ರಿಸೆಪ್ಷನಿಸ್ಟ್ ಬಳಿ ಹೋಗಿ ಸೌರಭ್ ಮತ್ತು ಅಕ್ಷತಾ ಬಗ್ಗೆ ವಿಚಾರಿಸಿ ಅವರು ಏನಕ್ಕಾಗಿ ಅಲ್ಲಿಗೆ ಬಂದಿದ್ರು ಎಂದು ಕೇಳಿದನು. ಆದರೆ ರಿಸೆಪ್ಷನಿಸ್ಟ್, ಕ್ಷಮಿಸಿ ಸರ್, ಆ ವಿವರಗಳು ಸಂಪೂರ್ಣವಾಗಿ ಗೌಪ್ಯವಾಗಿವೆ, ಹೊರಗಡೆ ಹೇಳಲು ಸಾಧ್ಯ ಇಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ್ಲು. ಆಗ ವಿಕ್ರಾಂತ್ ತನ್ನ ಐಡೆಂಟಿಟಿಯನ್ನು ತೋರಿಸಿ ತನ್ನ ಪ್ರಭಾವವನ್ನು ಉಪಯೋಗಿಸಿ ಬೆದರಿಸಿ ಹೆದರಿಸಿ ಕೊನೆಗೆ ಹಣನ ಕೊಟ್ಟು ಅವಳ ಯಾವ ಡಾಕ್ಟರನ್ನು ಭೇಟಿಯಾಗಿದ್ಲೋ ಮತ್ತು ಯಾಕೆ ಭೇಟಿಯಾಗಿದ್ಲೋ ಎಂಬ ವಿಷಯವನ್ನು ತಿಳ್ಕೊಂಡನು ವಿಕ್ರಾಂತ್. ನಂತರ ಅಲ್ಲಿಂದ ಹೊರಗಡೆ ಬಂದ ವಿಕ್ರಾಂತ್ ಕೋಪದಿಂದ ಮುಷ್ಟಿಯನ್ನು ಬಿಗಿಯುತ್ತಾ, ಅಂದರೆ ಆ ದಿನ ಅಮ್ಮ ಕೊಟ್ಟ ಜ್ಯೂಸನ್ನು ಅಕ್ಷತಾ ಕುಡಿಲಿಲ್ವಾ? ಆದರೂ ಈ ವಿಷಯ ಅವನಿಗೆ ಹೇಗೆ ಗೊತ್ತಾಯಿತು? ನಾನು ಮುಂದೆ ತಾನು ಗರ್ಭಿಣಿ ಅಲ್ಲ ಎಂದು ಹೇಳಿದ್ಲು ಅಲ್ವಾ ಆ ದಿನ ಅಕ್ಷತಾ ಎಂದು ಅಂದ್ಕೊಂಡು. ಅಕ್ಷತಾಳ ಹೊಟ್ಟೆಯಲ್ಲಿರುವ ಮಗು ಬೆಳೆಯಲು ಸಾಧ್ಯ ಇಲ್ಲ. ಒಂದು ವೇಳೆ ಈಗ ತಾತನವರಿಗೆ ಅಕ್ಷತಾ ಗರ್ಭಿಣಿ ಅಂತ ಗೊತ್ತಾದರೆ ತಾತ ಅವರು ಅಕ್ಷತಾಳೊಂದಿಗೆ ನನ್ನ ಮದುವೆಗೆ ಖಂಡಿತವಾಗಿ ಒಪ್ಪೋದಿಲ್ಲ. ಈ ಮೇಲಾಗಿ ಆ ಗರ್ಭಿಣಿ ಎಂಬ ಒಂದು ವಿಷಯವೂ ಸಾಕು ಸೌರಭ್ ಈ ಕೇಸನ್ನು ಗೆಲ್ಲಲು. ಇಲ್ಲಿವರೆಗೆ ತಾತನವರು ಹೇಗೆ ಅವಳು ಗರ್ಭಿಣಿ ಅಲ್ಲ ಎಂದು ನಂಬಿದ್ರೋ ಇನ್ನು ಮುಂದೆಯೂ ಕೂಡ ಅದೇ ಸತ್ಯ ಎಂದು ನಂಬುವಂತೆ ಮಾಡಬೇಕು ಎಂದು ಹಲ್ಕಚ್ಚುತ್ತ, ಅಕ್ಷತಾ ಎಷ್ಟು ಮೋಸ ಮಾಡಿದೆ ನೀನು ನನಗೇನೆ, ನಿನ್ನನ್ನು ಇದರ ಇಷ್ಟಕ್ಕೆ ಎಷ್ಟು ಹೊಡೆಯೋದಿದ್ರೆ ಸುಮ್ಮನೆ ನೋಡು ಎಂದು ಆಸ್ಪತ್ರೆಯಿಂದ ವೇಗವಾಗಿ ಹೊರಟನು ವಿಕ್ರಾಂತ್. ಬೆಳಗ್ಗೆ ತನ್ನನ್ನು ಬಿಟ್ಟು ಹೋಗಿದ್ದ ಸೌರಭ್ ಶೂಟಿಂಗ್ನಿಂದ ಸಂಜೆ ಬರ್ತೇನೆ ಎಂದು ಹೇಳಿದರೂ ಕೂಡ 6 ಗಂಟೆ ದಾಟಿದರೂ ಮನೆಗೆ ಬಾರದೇ ಇದ್ದಾಗ ಅವನಿಗೆ ಕಾಯ್ತಾ ಇದ್ಲು ಅಕ್ಷತಾ. ಹೇಗೂ ತಂದೆ ಫ್ಲೋರ್ನಲ್ಲಿ ಇರಬೇಕು, ಕೆಳಗಡೆ ಬರಬಾರ್ದು. ಹಾಗಾಗಿ ಊಟದ ನಂತರ ಸ್ವಲ್ಪ ಹೊತ್ತು ವೇದ ಜೊತೆ ಮಾತನಾಡಿ ಮಲಗಿ ಎದ್ದು ಆ ಕಡೆ ಈ ಕಡೆ ಟೈಮ್ ಪಾಸ್ ಮಾಡಿದ್ಲು. ಅವಳಿಗೆ ಇನ್ನೂ ಬೋರ್ ಆಗ್ತಾಯಿತ್ತು. ಸೌರಭ್ನ ನೋಡಬೇಕೆಂದು ಅನಿಸ್ತಾ ಇದ್ದಾಗ ಅಕ್ಷತಾಳಿಗಾಗಿ ಅವಳ ಫ್ಲೋರ್ನಲ್ಲೇ ರೈಲಿಂಗ್ ಬಳಿ ಸೋಫಾ ಸೆಟ್ ಅರೇಂಜ್ ಮಾಡಿಸಿದ್ದ. ಸೌರಭ್ ಈಗ ಅದರಲ್ಲೇ ಕುಳಿತು ಮುಗ್ಧಳಾಗಿ ಮೇಲಿಂದ ಕೆಳಗಡೆ ನಡೆಯುವುದನ್ನು ನೋಡ್ತಾ ಇದ್ಲು ಅಕ್ಷತಾ. ಸಂಜೆ 7 ಗಂಟೆ ಸಮಯದಲ್ಲಿ ಸೌರಭ್ನ ಕಾರಿನ ಸೌಂಡ್ ಕೇಳಿ ಬಹಳ ಆಸೆಯಿಂದ ಬಾಗಿಲ ಕಡೆ ನೋಡಿದ್ಲು ಅಕ್ಷತಾ. ಸೌರಭ್ ಮನೆಗೆ ಎಂಟ್ರಿ ಕೊಡ್ತಾ ಕಾಣಿಸಿದ ಅವನನ್ನು ನೋಡಿ ತನ್ನ ಕಣ್ಣುಗಳಲ್ಲಿ ಹೊಳಪು ಬರಲು ತಕ್ಷಣ ಹಿಂದೆ ಬರ್ತಾ ಇದ್ದ ಸಂವೇದಳನ್ನು ನೋಡಿ ಅಕ್ಷತಾಳ ಹುಬ್ಬುಗಳು ಗಂಟು ಬಿದ್ದು. ಸೌರಭ್ ಒಳಗಡೆ ಬರ್ತಾ ಇದ್ದಂತೆ ಅಕ್ಷತಾ ಅಲ್ಲಿಯೇ ಇರ್ತಾಳೆ ಎಂದು ಎಕ್ಸ್ಪೆಕ್ಟ್ ಮಾಡಿ ಕಣ್ಣುಗಳನ್ನು ಮಾತ್ರ ಮೇಲೆತ್ತಿ ಅಕ್ಷತಾಳನ್ನು ನೋಡಿ ಉದ್ದೇಶಪೂರ್ವಕವಾಗಿ ಮೇಲೆ ಹೋಗದೆ ಹಾಲ್ನಲ್ಲೇ ಸೋಫಾದಲ್ಲಿ ಸೆಟಲ್ ತನ್ನ ಪಕ್ಕದಲ್ಲಿ ಸೀಟ್ನ ಸಂವೇದಾಗೆ ಆಫರ್ ಮಾಡ್ತಾ, ಕಮ್ ಸಂವೇದ, ಸಿಟ್ ಎಂದನು. ಸಂವೇದ ಕುಳಿತುಕೊಳ್ಳದೆ ಅಕ್ಷತಾಳಿಗಾಗಿ ಸುತ್ತಲೂ ನೋಡ್ತಾ ಇದ್ದಾಗ ಸೌರಭ್ ಸಂವೇದಳ ಕೈ ಹಿಡಿದು ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ವಿಕ್ರಾಂತ್ ಕೋಣೆಯ ಕಡೆಗೆ ಅವನು ಇದ್ದಾನೆಯೇ ಎಂದು ನೋಡಿದ. ಆದರೆ ಆಸ್ಪತ್ರೆಯಿಂದ ಹೊರಗಡೆ ಬಂದ ವಿಕ್ರಾಂತ್ ಇನ್ನೂ ಕೂಡ ಮನೆಗೆ ಬರದ ಕಾರಣ ಅವನ ಕೋಣೆಯ ಬಾಗಿಲು ತೆರೆದೇ ಇತ್ತು. ಹೀಗೆ ವಿಕ್ರಾಂತ್ ಮನೆಯಲ್ಲಿ ಇಲ್ಲ ಎಂದು ಅರ್ಥ ಮಾಡಿಕೊಂಡ ಸೌರಭ್ ಸೋಫಾದಿಂದ ಎದ್ದು ವೇದಾಳನ್ನು ಕರೆದು ಸಂವೇದಾಗೆ ವಿಕ್ರಾಂತ್ ಕೋಣೆಯ ಪಕ್ಕದಲ್ಲಿರುವ ಗೆಸ್ಟ್ ರೂಮ್ನ ತೋರಿಸಲು ಹೇಳಿದನು. ಸೌರಭ್ ಹೋಗ್ತಾ ಇದ್ದಾಗ, ಭಾವ ಒಮ್ಮೆ ಅಕ್ಕನನ್ನು ನೋಡ್ತೇನೆ ಅಂದ್ಲು ಸಂವೇದ. ನೋಡ್ತೀಯ ಬಿಡು, ಅವಳೇನು ಎಲ್ಲಾದರೂ ಓಡಿ ಹೋಗ್ತಾಳಾ? ಅಲ್ಲೇ ಇರ್ತಾಳೆ ಅಲ್ವಾ, ನಂತರ ಭೇಟಿಯಾಗಬಹುದು. ಮೊದಲು ಹೋಗಿ ನೀನು ಫ್ರೆಶ್ ಆಗು ಎಂದನು ಸೌರಭ್. ಹಾಂ ಸರಿ ಎಂದ್ಲು. ಆದರೆ ಮನಸ್ಸಿನಲ್ಲಿ ಒಮ್ಮೆ ಅಕ್ಷತಾಳನ್ನು ನೋಡಬೇಕೆಂದು ಅನಿಸ್ತಾ ಇತ್ತು ಸಂವೇದಾಗೆ. ಸೌರಭ್ ಮೇಲೆ ಹೋಗ್ತಾ ಇರೋದನ್ನು ನೋಡಿ ತಲೆ ಎತ್ತಿದಾಗ ಅಲ್ಲಿ ಅಕ್ಷತಾ ಕಾಣಿಸಿ ಅಕ್ಕ ಎಂದು ಮೇಲೆ ಓಡಿದ್ಲು ಸಂವೇದ. ಸಂವೇದ ಮತ್ತು ಅಕ್ಷತಾ ಕೇವಲ 1 ಅಥವಾ 2 ಬಾರಿ ಮಾತ್ರ ಭೇಟಿಯಾಗಿರಬಹುದು. ಅಕ್ಷತಾ ಸಂವೇದಳನ್ನು ನೋಡಿ ಸ್ವಲ್ಪ ಇಕ್ಕಟ್ಟಿನಿಂದ ನೋಡ್ತಾ ಇದ್ಲು. ಸಂವೇದ ಬಂದು ಅಕ್ಕ ಹೇಗಿದೆಯಾ ಎಂದು ಉತ್ಸಾಹದಿಂದ ಕೇಳಿದ್ಲು. ಹೆಚ್ಚು ಪರಿಚಯ ಇಲ್ಲದ ಕಾರಣ ಈಗಾಗಲೇ ಅಲ್ಲಿಗೆ ಬಂದಿದ್ದ ಸೌರಭ್ನ ಹಿಂದೆ ಭಯದಿಂದ ನಿಂತಳು ಅಕ್ಷತಾ. ಏನಕ್ಕ, ನನ್ನನ್ನು ನೋಡಿ ಕೂಡ ಭಯ ಪಡ್ತಾ ಇದೀಯಾ? ಒಮ್ಮೆ ಇಲ್ಲಿಗೆ ಬಾ ಎಂದು ಅವಳ ಕೈ ಹಿಡಿದು ಮುಂದೆ ಎಳೆದಳು ಸಂವೇದ. ಅಕ್ಷತಾ ಒಂದು ಕೈಯಿಂದ ಸೌರಭ್ನನ್ನು ಹಿಡಿದುಕೊಂಡು ಚೆನ್ನಾಗಿದೆಯಾ ಸಂವೇದ, ನೀನ್ಯಾಕೆ ಇಲ್ಲಿ ಎಂದು ಸಂಕ್ಷಿಪ್ತವಾಗಿ ಕೇಳಿದ್ಲು. ಚೆನ್ನಾಗಿದ್ದೀನಿ ಅಕ್ಕ, ನಾನು ಇಲ್ಲೇ ಹಾಸ್ಟೆಲ್ನಲ್ಲಿ ಇರ್ತೇನೆ. ಸಡನ್ನಾಗಿ ಭಾವ ನಿನ್ನೆ ಕಾಲೇಜು ಕಡೆಗೆ ಬಂದರು. ಅಲ್ಲಿ ಭಾವನನ್ನು ನೋಡಿ ನಿನ್ನ ಬಗ್ಗೆ ಕೇಳಿದೆ. ಎಲ್ಲಿರ್ತೀಯ ಅಂತ ಕೇಳಿದರು. ಹಾಸ್ಟೆಲ್ನಲ್ಲಿ ಅಂತ ಹೇಳಿದೆ. ಆಗ ನಮ್ಮ ಮನೆ ಇರುವಾಗ ಹಾಸ್ಟೆಲ್ನಲ್ಲಿ ಯಾಕೆ ಎಂದು ನನ್ನನ್ನು ಇಲ್ಲಿಗೆ ಬರಲು ಹೇಳಿದರು ಭಾವ ಅಂದ್ಲು ಸಂವೇದ.
ಸಂವೇದಳ ಮಾತುಗಳಿಗೆ ಅಕ್ಷತಾಳಿಗೆ ತಲೆ ಸೂತದಂತೆ ಇತ್ತು. ಸೌರಭ್ ಏನು ಒಂದು ಹುಡುಗಿಯನ್ನು ಮನೆಗೆ ಕರೆತರುವುದು ಏನು? ಶಾಕ್ನಲ್ಲಿ ಹಾಗೇ ನೋಡ್ತಾ ನಿಂತಳು ಡಸ್ಕಿ. ಸರಿ ಸಂವೇದ, ನೀನು ಹೋಗಿ ಫ್ರೆಶ್ ಆಗು, ನಿಮ್ಮ ಅಕ್ಕನೊಂದಿಗೆ ನಂತರ ಮಾತಾಡಬಹುದು, ಹೋಗು ಎಂದನು ಸೌರಭ್. ಹಾಂ ಓಕೆ ಬಾವಾ. ಅಕ್ಕ, ನಾನು ಹೋಗಿ ಫ್ರೆಶ್ ಆಗ್ತೇನೆ, ನಾವು ಮತ್ತೆ ಮಾತಾಡೋಣ ಎಂದು ಕೆಳಗಡೆ ಹೋದಳು ಸಂವೇದ. ಸಂವೇದ ಹೋದ ತಕ್ಷಣ ಅಕ್ಷತಾಳನ್ನು ನಿರ್ಲಕ್ಷಿಸಿ ಕೋಣೆಯೊಳಗಡೆ ಹೋದ ಸೌರಭ್. ಸೌರಭ್ನ ಹಿಂದೆಯೇ ಅಕ್ಷತಾ ಕೂಡ ಅದೇ ಶಾಕ್ನಲ್ಲಿ ಹೋದಳು. ಏನು ಡಸ್ಕಿ ಹಾಗೆ ನೋಡ್ತಾ ಇದೀಯಾ ಅಂತ ಶರ್ಟ್ ಬಟನ್ಗಳನ್ನು ತೆಗೆಯುತ್ತಾ ಕೇಳಿದ ಸೌರಭ್. ಸೌರಭ್ ಅವರೇ, ಆ ಸಂವೇದ ಯಾಕೆ ಇಲ್ಲಿ? ಗೊಂದಲದಿಂದ ಕೇಳಿದ್ಲು ಡಸ್ಕಿ. ಬೆಳಗ್ಗೆ ಹೇಳಿದ್ನಲ್ಲ, ಹೊರಗೇನೋ ಓರೆಯಾಗಿ ನೋಡ್ತಾ ಹೇಳಿದ ಸೌರಭ್. ಏನು ಹೇಳಿದ್ರಿ? ಮುಗ್ಧ ಮುಖ ಮಾಡಿ ಕೇಳಿದ್ರು ಅಕ್ಷತಾ. ನೆನಪಿಲ್ವಾ? ಇಲ್ಲ ಅಂದರೆ ನೆನಪಿಲ್ದಂತೆ ನಟಿಸಿದರೆ ನಾನು ಬಿಟ್ಬಿಡ್ತೇನೆ ಅಂತ ಅಂದ್ಕೊಂಡಿದ್ಯಾ? ನಿಜವಾಗಿಯೂ ನನಗೆ ನೆನಪಿಲ್ಲ ಸೌರಭ್ ಅವರೇ, ಏನು ಹೇಳಿದ್ರಿ? ಹೌದಾ, ಹಾಗಾದರೆ ಮತ್ತೆ ನೆನಪಿಸ್ತೇನೆ ಕೇಳು. ಈ ಬಾರಿ ಚೆನ್ನಾಗಿ ನೆನಪಿಟ್ಕೊಳ್ಳೆ ಡಸ್ಕಿ. ಅದೇನೇ ಇಂದು ನಾನು ಮದುವೆಯಾಗಲಿರುವ ಹುಡುಗಿಯನ್ನು ಕರೆತರ್ತೇನೆ ಅಂದಿದ್ನಲ್ಲ, ಪ್ಯಾಂಟ್ ತೆಗೆದು ಟವಲ್ ಸುತ್ತಕೊಂಡು ಹೇಳಿದ ಸೌರಭ್. ಎಂದು ಬಾಯಿ ತೆರೆದು, ಅಂದರೆ ನೀವು ನಿಜವಾಗಿಯೂ ಮತ್ತೆ ಮದುವೆ? ಹೌದು, ನಿನ್ನೊಂದಿಗೆ ಸುಳ್ಳು ಯಾಕೆ ಹೇಳ್ತೇನೆ? ನೀನು ಮೊದಲೇ ರಾಜಸ್ ಫ್ಯಾಮಿಲಿ, ಮೇಲಾಗಿ ನೀನು ಹೇಗೂ ನನ್ನ ಸುಖವನ್ನೇ ಬಯಸ್ತಾ ಇದೀಯಾ, ನನ್ನನ್ನು ಬಿಟ್ಟು ಹೋಗಲು ನಿರ್ಧರಿಸಿದೀಯಾ ಅಲ್ವಾ? ಅದಕ್ಕಾಗಿ ನಾನು ಕೂಡ ನಿನ್ನ ಆಸೆ ಈಡೇರಿಸಲು ನಿರ್ಧರಿಸಿದೆ. ಆದರೂ ಇತ್ತೀಚೆಗೆ ತುಂಬಾ ಹೆಮ್ಮೆಯಿಂದ ವರ್ತಿಸ್ತಾ ಇದೀಯಾ ಕಣೆ. ನೀನು ಹೇಳ್ದಂತೆಯೇ ಕೇಳ್ತಾ ಇಲ್ಲ ಎಂದು. ನನಗೆ ಸಿಕ್ಕ ಏಕೈಕ ಡಸ್ಕಿ ಹೆಂಡತಿ ನೀನು, ಮೇಲಾಗಿ ಗರ್ಭಿಣಿ. ಗರ್ಭಿಣಿಯರಿರುವಾಗ ಹೆಂಡತಿ ಏನು ಕೇಳಿದ್ರು ಗಂಡ ಆ ಆಸೆನ ಈಡೇರಿಸ್ಬೇಕಂತೆ. ಅದು ನನ್ನ ಜವಾಬ್ದಾರಿ ಎಂದು ಹೊರಗಡೆ ಟಕ್ ಅಂದ. ನಿನಗೇನೋ ನಾನು ಸುಖವಾಗಿ ಇರೋದು ಬೇಕು, ಅದಕ್ಕಾಗಿಯೇ ಒಮ್ಮೆಯಾದರೂ ನೀನು ಹೇಳಿದ್ದನ್ನು ನಾನು ಮಾಡಿ ನಿನ್ನ ಆಸೆಯನ್ನು ಈಡೇರಿಸಿ ಬೇಕು ಅಂತ ನಿರ್ಧರಿಸಿದ್ದೇನೆ ಅಂತ ಕೂಲಾಗಿ ಹೇಳಿದನು ಸೌರಭ್. ಸೌರಭ್ ಹೇಳಿದ್ದನ್ನು ಕೇಳಿ ಡಸ್ಕಿ ಪಾಪ ರಿಯಾಕ್ಷನ್ಗಳನ್ನು ನಿಮ್ಮ ಊಹೆಗೆ ಬಿಡ್ತಾ ಇದ್ದೇನೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ತೆಳ್ಳನೆಯ ಮುಖ ಮಾಡಿದ ಡಸ್ಕಿ ಮುಖ ನೋಡಿ ನಗುತ್ತಾ ವಾಶ್ರೂಮ್ಗೆ ಹೋದನು ಸೌರಭ್. ವಾಶ್ರೂಮ್ ಡೋರ್ ಸೌಂಡ್ಗೆ ಪ್ರಜ್ಞೆ ಬಂದ ಡಸ್ಕಿ. ಅಂದರೆ ನೀವು ನಿಜವಾಗಿಯೂ ನನ್ನನ್ನು ಬಿಟ್ಟು ಹೋಗಿ ಮತ್ತೆ ಮದುವೆಯಾಗಲು ನಿರ್ಧರಿಸಿದ್ದಾರಾ ಎಂದು ಅಳ್ತಾ ಕುಳಿತಳು. ಸ್ವಲ್ಪ ಸಮಯದ ನಂತರ ರಿಯಲೈಸ್ ಆಗಿ ಅಳೋದನ್ನು ನಿಲ್ಲಿಸಿ, ಹಾಗೆ ಹೇಗೆ ಮಾಡ್ಕೊಳ್ತಾರೆ? ನಾನಿರುವಾಗ ನಾನಿದ್ದಕ್ಕೆ ಖಂಡಿತ ಒಪ್ಪೋದಿಲ್ಲ. ಹೊರಗಡೆ ಬರಲಿ, ಅವರನ್ನು ಕತ್ತರಿಸ್ಬಿಡ್ತೇನೆ ಎಂದು ಮೂಗು ತಿರುಗಿಸಿ ಕುಳಿತಳು ಪಾಪ. ಅಪ್ಪಡೆ ವಾಶ್ರೂಮಿಂದ ಹೊರಗಡೆ ಬಂದ ಸೌರಭ್. ಪಾಪದ ಒಳಗಿನ ಧ್ವನಿ ಕೇಳಿದಂತೆ, ಏನು ಕತ್ತರಿಸ್ತೀಯಾ? ನಾನು ತಿಂದ ನಂತರ ಪ್ಲೇಟಾ? ಅದಕ್ಕಾಗಿ ಕೆಲಸದವರು ಇದ್ದಾರೆ, ನೀನೇನು ಮಾಡಬೇಕಾಗಿಲ್ಲ ಎಂದು ಕನ್ನಡಿ ಮುಂದೆ ನಿಂತು ತನ್ನ ತಲೆಯನ್ನು ಒರೆಸ್ಕೊಳ್ತಾ ಹೇಳಿದನು ಸೌರಭ್. ಇಲ್ಲ, ನಿಮ್ಮನ್ನು ತೊಳಿತೇನೆ, ಕೋಪದಿಂದ ಹೇಳಿದ್ಲು ಡಸ್ಕಿ ಪಾಪದವಳು. ಅಯ್ಯಯ್ಯೋ, ಆ ಮಾತು ಮೊದಲು ಹೇಳಬೇಕಿತ್ತು ತಾನೇ. ನೀನು ಮಾಡಿಸ್ತೀಯ ಎಂದು ತಿಳಿಯದೆ ಅನಾವಶ್ಯಕವಾಗಿ ನನ್ನ ಸ್ನಾನ ನಾನೇ ಮಾಡಿಬಿಟ್ಟೆ. ಈಗ ಹೇಗೆ? ಹಾಸ್ಯನಾ? ನಾನು ಗಂಭೀರವಾಗಿ ಹೇಳ್ತಾ ಇದ್ದೇನೆ. ನೀವು ಮದುವೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಆವೇಶದಿಂದ ಹೇಳಿದ್ಲು ಡಸ್ಕಿ. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ ಅಂತ ಕಾದು ನೋಡಿ.